ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ನಾನು ನನ್ನ ತಂಗಿ ಮನೆಯಲ್ಲಿ ಹಬ್ಬ ಇತ್ತು, ಊರಹಬ್ಬ. ಹಾಗಾಗಿ ನಾನು ಮತ್ತು ಮಕ್ಕಳು ನಮ್ಮ ತಂಗಿ ಮನೆ ಊರಿಗೆ ಹೋಗ್ತಾಯಿದ್ವಿ. ಬಂದು ಮಕ್ಕಳು ಸ್ಕೂಲಿಂದ ಮಧ್ಯಾಹ್ನ ಬಂದರು. ಹಾಫ್ ಡೇ ಸ್ಕೂಲ್ ಮುಗಿಸ್ಕೊಂಡು ಬಂದಮೇಲೆ ನಾವು ಹೋಗೋಣ ಅಂತ ಅಂದ್ಬಿಟ್ಟು, ಹೋದ ವಾರನೂ ಅಕ್ಕನ ಮನೇಲಿ ಹಬ್ಬ ಇತ್ತಲ್ವ, ಅಲ್ಲಿಗೂ ರಜಾ ಹಾಕ್ಬಿಟ್ಟಿದ್ರು. ಹಂಗಾಗಿ ಇಲ್ಲೂ ರಜಾ ಹಾಕಿದ್ರೆ ಬೈತಾರೆ ಅಂದ್ಬಿಟ್ಟು ಹಂಗೂ ಒಂದಿನ ಮಂಗಳವಾರ ರಜಾ ಹಾಕಿಸ್ಕೊಂಡೆ. ಸೋಮವಾರ ಸ್ಕೂಲ್ ಮುಗಿಸ್ಕೊಂಡು ಹೊರಡೋಣ ಅಂದ್ಬಿಟ್ಟು ಹೊರಟ್ವಿ. ಬಂದು ಊಟ ಮುಗಿಸ್ಕೊಂಡು ಕೆಂಗೇರಿಗೆ ಬಂದ್ವಿ. ಕೆಂಗೇರಿಗೆ ಬರೋ ಅಷ್ಟರಲ್ಲೇ 4:15 ಆಗಿತ್ತು. ಬಸ್ ಯಾವುದೂ ಇರಲಿಲ್ಲ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆಮೇಲೆ ಬಸ್ ಬಂತು. ಹೆಂಗೋ ಸೀಟು ಸಿಕ್ತು ನಮಗೆ. ಹೋದ್ವಿ. ಚನ್ನಪಟ್ಟಣ ಹೋಗ್ಬಿಟ್ಟು ಚನ್ನಪಟ್ಟಣದಿಂದ ನಾವು ಮತ್ತೆ ಇನ್ನೊಂದು ಬಸ್ನ ಹತ್ಕೋಬೇಕು. ನಮ್ಮ ದೊಡ್ಡಕ್ಕ ಮತ್ತು ಎರಡನೇ ಅಕ್ಕ, ನನ್ನ ತಂಗಿ ಎಲ್ಲ ಅಲ್ಲೇ ಹತ್ರದಲ್ಲೇ 3 ಜನನೂ ಒಂದೇ ಕಡೆಯೇ. ಹತ್ತತ್ರ ಒಂದು 2 ಕಿಲೋಮೀಟ್ರ್ ಅಷ್ಟೇ ಡಿಸ್ಟೆನ್ಸ್ ಇರೋದು. ಅವರೆಲ್ಲ ಹಂಗೆ ಬರ್ತಾರೆ. ನನಗೆ ಸ್ವಲ್ಪ ದೂರ ಇರೋದು, ನಾನೊಬ್ಬಳೇ ಬೆಂಗಳೂರಲ್ಲಿರೋದ್ರಿಂದ ಸರಿ ಅಂದ್ಬಿಟ್ಟು ಹೋದೆ. ನೋಡಿ, ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಕ್ತು. ಕೆಂಗಲಲ್ಲಿ ಆಂಜನೇಯ ಅಂದರೆ ಚನ್ನಪಟ್ಟಣದ ಹತ್ತತ್ರ. ಆಲ್ರೆಡಿ ಸಂಜೆ ಆಗ್ತಾ ಇತ್ತು. ಒಂದು ಕೆಂಗೇರಿಯಿಂದ ನಾನು ಚನ್ನಪಟ್ಟಣ ಹೋಗೋ ಅಷ್ಟರಲ್ಲೇ 6 ಗಂಟೆ ಆಗಿತ್ತು ಅಂತ ಅನಿಸುತ್ತೆ. 6 ಗಂಟೆ ಬಸ್ಸು ನನಗೆ ಸಿಗುತ್ತೆ. 6 ಗಂಟೆಗೆ ಹೋದರೆ ಅಲ್ಲಿ ಇಗ್ಲೂರಿಗೆ ಹೋಗೋ ಅಷ್ಟರಲ್ಲಿ 1 ಅವರ್ ಬೇಕು ನನಗೆ. 7 ಗಂಟೆ ಆಗುತ್ತೆ. ಹಂಗಾಗಿ ಅಲ್ಲಿ ಹೋದ್ವಿ. ಚನ್ನಪಟ್ಟಣಕ್ಕೆ ಹೋಗೋ ಅಷ್ಟರಲ್ಲೇ ಬಸ್ ಬಂತು. ಬಸ್ ಬಂದಿದ್ದ ತಕ್ಷಣ ಹತ್ಕೊಂಡ್ವಿ ನಾನು ಮಕ್ಕಳೆಲ್ಲ. ಅಂದರೆ ಫುಲ್ಲು ಬಸ್ ಖಾಲಿ ಬರುತ್ತಲ್ವ ಚನ್ನಪಟ್ಟಣಕ್ಕೆ, ಹಂಗಾಗಿ ಅಲ್ಲೂ ನಮಗೆ ಸೀಟ್ ಸಿಕ್ತು. ಹಂಗೆ ಸರಿ ಹೋಗೋಣ ಅಂತ ಅಂದ್ಬಿಟ್ಟು ಹೊರಡ್ವಿ. ಅಮ್ಮ ಮತ್ತು ಅಕ್ಕ ಎಲ್ಲರೂ ಅಲ್ಲೇ ಬರ್ತಾರೆ, ಹತ್ರ ಅಲ್ವಾ. ಹಂಗಾಗಿ ನಾವು ಮಾತ್ರ ಹೊರಟಿದ್ವಿ. ನಮ್ಮ ಮನೆಯವರು ಬರಬೇಕಿತ್ತು, ಬಟ್ ಅವ್ರಿಗೆ ರಜಾ ಕೊಟ್ಟಿಲ್ಲ. ಲಾಸ್ಟ್ ವೀಕೂ 2 ಡೇಸ್ ರಜಾ ಹಾಕಿದ್ರು. ಹಂಗಾಗಿ ಇಲ್ಲಿಗೆ ಬರೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ನಾನು ಮಕ್ಕಳು ಮಾತ್ರ ಹೊರಟಿದ್ವಿ. ಈ ಊರಲ್ಲಿ 2 ವರ್ಷಕ್ಕೊಂದು ಸರಿ ಮಾಡ್ತಾರೆ ದೊಡ್ಡ ಹಬ್ಬ ಅಂತ ಹೇಳ್ಬಿಟ್ಟು. ತುಂಬ ಜೋರಾಗಿ ಮಾಡ್ತಾರೆ, ಗ್ರ್ಯಾಂಡಾಗಿರುತ್ತೆ. ನೈಟೆಲ್ಲ ದೇವ್ರ ಮೆರವಣಿಗೆ ಎಲ್ಲ ಮಾಡ್ತಾರೆ. ಬಸಪ್ಪಗಳನ್ನೆಲ್ಲ ಕರೆಸಿರ್ತಾರೆ. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ನಾನು ಯಾವಾಗಲೂ ಹೋಗಿರಲಿಲ್ಲ, ಇದು ಫಸ್ಟ್ ಟೈಮ್ ಹೋಗ್ತಾಯಿದ್ದೀನಿ. ಹಾಗಾಗಿ ತುಂಬ ಖುಷಿ ಆಗ್ತಾಯಿದೆ. ನೋಡಿ, ಹೋಗ್ತಾ ಇದ್ದಂಗೆ ಸಂಜೆ ಆಗೇ ಹೋಯಿತು. ಸೂರ್ಯ ಮುಳುಗ್ತಾ ಇದ್ದ. ನೋಡೋಕ್ಕೆ ಮೋಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸ್ವಲ್ಪ ಕಲ್ಲರು ಆರೆಂಜ್ ಥರ ರೆಡ್ ಆಗಿ, ಮೇಲ್ಗಡೆ ವೈಟ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೂರ್ಯ ಮುಳುಗೋ ಟೈಮಲ್ಲಿ. ಆದರೂ ನಾವು ಬೆಂಗಳೂರಲ್ಲಿದ್ದು ಊರ ಕಡೆ ಬಂದಾಗ ಏನೋ ಒಂಥರ ಮೈಂಡ್ ತುಂಬ ರಿಲ್ಯಾಕ್ಸ್ ಅನಿಸುತ್ತೆ. ಎಲ್ಲ ದೇವಸ್ಥಾನಗಳಲ್ಲಿ ಲೈಟ್ ಹಾಕಿ ದೀಪ ಹಚ್ಚಿ ಪೂಜೆ ಮಾಡ್ತಾಯಿದ್ರು. ನೋಡೋಕ್ಕೆ ಏನೋ ಒಂಥರ ತುಂಬ ಖುಷಿ ಅನ್ನಿಸ್ತು. ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಯಿತು ನಮಗೆ. ಹಂಗಾಗಿ ಸರಿ ಎಲ್ಲ ನೋಡಿಕೊಂಡು ಹೊರಟ್ವಿ. ನನಗೆ ಇನ್ನೇನು ಸ್ವಲ್ಪ ದೂರ, ನಮ್ಮ ಅಕ್ಕ ಅಂದರೆ ದೊಡ್ಡ ಅಕ್ಕ ಊರ ಹತ್ರ ನಮಗಿನ್ನು ಹೋಗ್ತಾಯಿದ್ದೀವಿ. ಅಲ್ಲಿ ವೈದೇಶ್ವರ ದೇವಸ್ಥಾನ ಅಂತ ನಾನು ಲಾಸ್ಟ್ ಟೈಮ್ ವೀಡಿಯೋ ಮಾಡಿದಾಗ ತೋರಿಸಿದ್ನಲ್ಲ, ಆ ದೇವಸ್ಥಾನವೂ ರೋಡ್ ಸೈಡೇ ಇರೋದು. ನಂಗೆ ತುಂಬ ಇಷ್ಟವಾದ ದೇವರು, ಅದು ತುಂಬ ಪ್ರಿಯವಾದ ದೇವರು. ನೋಡಿ, ಸ್ವಲ್ಪ ಸಿಗುತ್ತೆ. ಇದೇ ವೈದೇಶ್ವರನ ದೇವಸ್ಥಾನ ಅಂತ. ಹಾಗೆ ಬಸ್ಸಲ್ಲೇ ಕೈ ಮುಕ್ಕೊಂಡು ಹಾಗೆ ಹೊರಟ್ವಿ. ನೆಕ್ಸ್ಟ್ ಸ್ಟಾಪೇ ನಾವು ಇಳ್ಕೊಳ್ಳೋ ಊರಿದೆ, ಲಾಸ್ಟ್ ಇಗ್ಲೂರು ಅಂತ ಹೇಳ್ಬಿಟ್ಟು. ಇದು ಅಕ್ಕನ ಮನೆ ಊರಿಗೆ ಹೋಗೋದು. ಇಲ್ಲಿ ಈ ಸ್ಟಾಪಿಂದನೇ ನೆಕ್ಸ್ಟ್ ಸ್ಟಾಪು ನನ್ನ ತಂಗಿ ಮನೆಗೆ ಹೋಗೋಕ್ಕೆ. ಬಂದ್ವಿ ಹಂಗೂ ಇಗ್ಲೂರಿಗೆ. ಅಲ್ಲಿ ಅವ್ರ ಊರಿಗೆ ಸ್ವಲ್ಪ ಬಸ್ಸು ವ್ಯವಸ್ಥೆ ಎಲ್ಲ ಟೈಮಿಂಗ್ಸು. ಆಲ್ರೆಡಿ ನಾವು ಬರೋ ಅಷ್ಟರಲ್ಲೇ 7 ಗಂಟೆ 7:15 ಆಗಿತ್ತು. ಹಂಗಾಗಿ ನಮಗೇನು ಬಸ್ಸು ಆಟೋ ಏನೂ ಸಿಕ್ಕಿಲ್ಲ. ಟೈಮಿಂಗ್ಸ್ ಇರುತ್ತೆ, ನಮ್ಗೆ ಆ ಟೈಮಿಂಗ್ಸಲ್ಲಿ ಕ್ಯಾಚ್ ಮಾಡೋಕ್ಕಾಗಿಲ್ಲ. ಹಂಗಾಗಿ ನನ್ನ ತಂಗಿಗೆ ಫೋನ್ ಮಾಡಿದೆ, ಕಳಿಸ್ತೀನಿ ಅಂತ ಹೇಳಿದ್ಲು ಕರ್ಕೊಂಡು ಬರೋಕ್ಕೆ ಅಂತ. ಆಮೇಲೆ ಅವ್ರ ರಿಲೇಷನ್ ಹುಡುಗ ಬಂದಮೇಲೆ ಗಾಡೀಲೇ ಹೋದ್ವಿ. ನನ್ನ ಮಗ ಒಂದು ಗಾಡೀಲಿ ಹೋದ್ರು, ನಾನು ಮತ್ತು ನನ್ನ ಮಗಳಿಬ್ಬರು ಇನ್ನೊಂದು ಗಾಡೀಲಿ ಹೋದ್ವಿ. ಊರಿಗೆ ಹೋದ್ರೆ ತುಂಬ ಫುಲ್ ಊರು ಎಂಟ್ರೆನ್ಸಿಂದನೇ ಲೈಟಿಂಗ್ಸ್ ಅರೇಂಜ್ಮೆಂಟ್ ಮಾಡಿದರು. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಫುಲ್ಲು ಊರೆಲ್ಲ ಲೈಟಿಂಗ್ಸು, ಕಲರು. ನೋಡೋಕ್ಕೆ ಒಂದು ಖುಷಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅವ್ರ ಊರು ಬಂದು ತುಂಬ ದೊಡ್ಡ ಊರು, ಇಗ್ಲೂರಿಂದ ನೆಕ್ಸ್ಟು ಡ್ಯಾಮ್ ಇದೆ. ಡ್ಯಾಮಿಂದ ಮುಂದೆ ಹೋದರೆ SI ಆಗ್ಲಹಳ್ಳಿ ಅಂತ, ಅಲ್ಲಿ ಹಬ್ಬ ಮಾಡೋದಿದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬಂದ್ವಿ ಮನೆಗೆ. ಬಂದಮೇಲೆ ನಾವು ಸ್ವಲ್ಪ ಹೊತ್ತು ಆದಮೇಲೆ ನಮ್ಮ ದೊಡ್ಡಕ್ಕ ಮತ್ತು ಮಕ್ಕಳೆಲ್ಲ ಬಂದರು. ಅವರೆಲ್ಲ ವೀಡಿಯೋ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಮುಖ ಮುಚ್ಕೊಂಡಿದ್ರು. ನನ್ನ ತೋರಿಸ್ಬೇಡ ಆಂಟಿ, ನನ್ನ ತೋರಿಸ್ಬೇಡ ಅಂದ್ಕೊಂಡು. ಆದರೂ ಯಾವಾಗಲೋ ಒಂದು ಸರಿ ಸೇರೋದೆಲ್ಲ, ಸ್ಕೂಲು ಕಾಲೇಜ್ಗೆ ಹೋಗೋದ್ರಿಂದ ಯಾವಾಗಲಾದರೂ ಒಂದೊಂದು ಸರಿ ಸೇರಿದಾಗ ತುಂಬ ಖುಷಿ ಅನಿಸುತ್ತೆ ನಮಗಂತೂ. ಎಲ್ಲ ಒಟ್ಟಿಗೆ ಸೇರ್ತೀವಿ. ಅಮ್ಮನ ಮನೇಲಿ ಹಬ್ಬ ಮಾಡಿದಾಗ, ಮತ್ತು ನಮ್ಮ ಎರಡನೇ ಅಕ್ಕರೂರಲ್ಲಿ ಇವಾಗ ಜಾತ್ರೆ ಇತ್ತಲ್ಲ, ಆವಾಗ ಒಂದು ಟೈಮು. ನೆಕ್ಸ್ಟ್ ಇವಾಗ ಬಂದಿದ್ದೆ ನಮ್ಮ ತಂಗಿ ಮನೆಗೆ. ಎಲ್ಲರೂ ಸೇರಿ ತುಂಬ ಖುಷಿಯಾಯಿತು. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ, ಎಲ್ಲ ಮಾತಾಡಿದ್ವಿ. ನಾನು ಹೋಗೋದೇ ಲೇಟ್ ಆಗಿತ್ತಲ್ವ, ಅಷ್ಟರಲ್ಲಿ ನನ್ನ ತಂಗಿ ಎಲ್ಲ ಅಡುಗೆ ಮುಗಿಸಿದ್ಲು. ಎಲ್ಲರೂ ಊಟ ಮಾಡಿದ್ವಿ. ಪಲಾವು ಮತ್ತು ಸಬ್ಬಕ್ಕಿ ಪಾಯಸ, ಕಾಳುಗೊಜ್ಜು, ಹೆಸರುಬೇಳೆ,
ಹಪ್ಪಳ ಉಪ್ಪಿನಕಾಯಿ ಅನ್ನ ಸಾಂಬಾರು ಮಜ್ಜಿಗೆನೆಲ್ಲ ಮಾಡಿ ಮುಗಿಸಿದ್ಲು. ಅವತ್ತು ದೇವ್ರ ಮೆರವಣಿಗೆ ಇರುತ್ತಲ್ವ, ಹಂಗಾಗಿ ಅವತ್ತೆಲ್ಲ ಸಿಹಿ ಊಟ ಮಾಡ್ತಾರೆ. ವೆಜ್ಜು, ನಾನ್ ವೆಜ್ ಮಾಡೋಂಗಿಲ್ಲ. ನೆಕ್ಸ್ಟ್ ಡೇ ದೇವ್ರದ್ದು ಎಲ್ಲ ಮೆರವಣಿಗೆ ಫುಲ್ಲು ನೈಟೆಲ್ಲ ದೇವರು ನೈಟು ಎಷ್ಟು ಸಂಜೆ ದೇವ್ರ ಮೆರವಣಿಗೆ ಸ್ಟಾರ್ಟ್ ಮಾಡಿದ್ರೆ ಇನ್ನು ಬೆಳಗ್ಗೆ 10 ಗಂಟೆವರೆಗೂ ಮೆರವಣಿಗೆ ಮಾಡ್ತಾರೆ. ಊರೆಲ್ಲ ಬಸಪ್ಪ ಮತ್ತು ಜೊತೆಗೆ 4 ಹೆಣ್ಣು ದೇವ್ರನ್ನ ನಾವಾಗಲೇ ಹೇಳಿದ್ನಲ್ವ, ಮಾರಮ್ಮ ಮತ್ತು ತೈಲೂರಮ್ಮ ಮತ್ತು ಗಣಗ್ಲೂರಮ್ಮ ಜೊತೆಗೆ ಮದ್ದೂರಮ್ಮ ಅಂತ ಇಷ್ಟು ದೇವ್ರನ್ನೂ ಕರೆಸಿರ್ತಾರೆ. ಜೊತೆಗೆ ಬಸಪ್ಪನೂ ಇರುತ್ತೆ, ವನಾಯಕನಹಳ್ಳಿ ಬಸಪ್ಪ ಜೊತೆಗೆ ಊರಲ್ಲಿರೋ ಸಿದ್ದಪ್ಪಾಜಿ ಬಸಪ್ಪ ಎರಡೂ ಸೇರಿ ಎಲ್ಲ ಮೆರವಣಿಗೆ ಮಾಡ್ತಾರೆ. ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಮಕ್ಕಳಿಗೆ ಕಾಲೇಜ್ ಇರೋದ್ರಿಂದ ಸೆಕೆಂಡ್ PU ಮಾಡ್ತಾರೆ, ಸೈನ್ಸ್ ಅಲ್ವಾ, ಅವ್ರಿಗೆ ಸ್ವಲ್ಪ ಎಕ್ಸಾಮ್ ಭೇಟಿ ನಡೀತಾ ಇತ್ತು. ಹಂಗಾಗಿ ಅವ್ರನ್ನ ಸರಿ ನಾನು ಬೆಳಗ್ಗೆ ಕರ್ಕೊಬರ್ತೀನಿ ಅಂತ ಹೇಳ್ಬಿಟ್ಟು ಅಕ್ಕರಿಬ್ಬರು ಊಟ ಮುಗಿಸ್ಕೊಂಡು ಫಸ್ಟ್ನೇ ಅಕ್ಕ ಮತ್ತು ಎರಡನೇ ಅಕ್ಕ ಇಬ್ಬರೂ ಅವ್ರನ್ನ ಕರ್ಕೊಂಡು ಹೋದರು. ನಾವೆಲ್ಲ ಅಲ್ಲೇ ಉಳ್ಕೊಂಡ್ವಿ, ಅಂದರೆ ಪಕ್ಕದೂರೇ. ಹಂಗಾಗಿ ಹತ್ರ ಇರೋದ್ರಿಂದ ಅವ್ರು ನೈಟೇ ಊಟ ಮುಗಿಸ್ಕೊಂಡು ನಾವು ನಾಳೆ ಬರ್ತೀವಿ ಅಂತ ಹೇಳ್ಬಿಟ್ಟು ವಾಪಸ್ ಹೊರಟೋದ್ರು ದೊಡ್ಡಕ್ಕ ಮತ್ತು ಎರಡನೇ ಅಕ್ಕ ಇಬ್ಬರೂ. ಅವನು ಹೋಗ್ತೀನಿ ಅಂತ ಇದ್ದ, ನಮ್ಮ ಅಕ್ಕನ ಮಗ, ಎಲ್ಲ ಒಟ್ಟಿಗೆ ಇದ್ದೀವಲ್ಲ ಇರೋ ಅಂತ ಹೇಳ್ಬಿಟ್ಟು ಅವನ್ನೂ ಇಸ್ಕೊಂಡ್ವಿ. ಅಕ್ಕನೂ ಹೋದರು ಮತ್ತು ಆ ಅಕ್ಕನೂ ಹೋಗಿದ್ದಾದಮೇಲೆ ಹುಡುಗರೆಲ್ಲ ಸ್ವಲ್ಪ ಹೊತ್ತು ಆಟ ಆಡ್ಕೊಳ್ತಾ ಇದ್ರು. ದೇವ್ರು ನೋಡೋಕೆ ಹೋಗ್ಬೇಕಿತ್ತಲ್ವ, ಹಂಗಾಗಿ ನೈಟು ಒಂದು 9 ಗಂಟೆ ಅಷ್ಟರಲ್ಲೆಲ್ಲ ದೇವ್ರ ಮೆರವಣಿಗೆ ಸ್ಟಾರ್ಟ್ ಆಯಿತು. ಸರಿ ಅಂದ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ದೇವ್ರು ನೋಡೋಕೆ ಹೋದ್ವಿ.
ದೇವ್ರ ಮೆರವಣಿಗೆ ಎಲ್ಲ ನೋಡಿಕೊಂಡು ಮಧ್ಯರಾತ್ರಿ ಆಯಿತು. ಸರಿ ಹೋಗೋಣ ಮನೆಗೆ, ಮತ್ತು ತುಂಬ ಲೇಟ್ ಆಗಿಬಿಡುತ್ತೆ. ಫುಲ್ ನೈಟೆಲ್ಲ ಮೆರವಣಿಗೆ ಇರುತ್ತೆ. ಅರ್ಧ ಊರು ತನಕ ಹೋದ್ವಿ ನಾವು. ಹೋಗಿ ನೋಡಿಕೊಂಡು ಊರಲ್ಲೆಲ್ಲ ಫುಲ್ಲು ನೋಡಿ ಸೀರಿಯಲ್ ಸೆಟ್ ಹಾಕಿದ್ರು. ಎಲ್ಲ ಕಲರ್ ಲೈಟು ನೋಡೋಕೆ ಮನೆಗಳ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸರಿ ಮನೆಗೆ ಹೋಗೋಣ, ಬೆಳಗ್ಗೆ ಬರುತ್ತಲ್ಲ ದೇವ್ರು ಅಲ್ಲಿಗೆ, ಸರಿ ನೋಡೋಣ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಮಕ್ಕಳು ನಾವೆಲ್ಲ ವಾಪಸ್ ಮನೆಗೆ ಹೊರಟ್ವಿ. ನಾವು ನೋಡ್ಕೊಂಡು ಬರೋ ಅಷ್ಟರಲ್ಲೇ ಮಧ್ಯರಾತ್ರಿ ಆಗಿತ್ತು. ನೈಟು ಬೆಳಗಿನ ಜಾವ 4 ಗಂಟೆ 5:15 ಅನಿಸುತ್ತೆ ದೇವ್ರ ಮೆರವಣಿಗೆ ಮನೆ ಹತ್ರ ತೊಗೊಂಡು ಬಂದರು. ಅಂದರೆ ಮನೆಗೂ ಆರತಿ ಕೊಡ್ತಾರೆ ದೇವ್ರಿಗೆ. ಬಸಪ್ಪನ ಜೊತೆ 4 ಹೆಣ್ಣು ದೇವರು ಹೇಳಿದ್ನಲ್ಲ, ಎಲ್ಲರೂ ಒಟ್ಟಿಗೆ ಊರು ಪೂರ್ತಿ ಮೆರವಣಿಗೆ ಮಾಡಿಕೊಂಡು ತಗೊಂಡು ಬರ್ತಾರೆ. ಬಸಪ್ಪನಿಗೆ ಆರತಿ, ಹೆಣ್ಣು ದೇವ್ರಿಗೆಲ್ಲ ಸೇರಿ ಆ ಮನೆಗೂ ಆರತಿ ಕೊಡ್ತಾರೆ. ನಮ್ಮ ತಂಗಿ ಮನೆ ಹತ್ರ ಬರೋ ಅಷ್ಟರಲ್ಲಿ ಒಂದು 5:15 ಆಗಿತ್ತು ಅನಿಸುತ್ತೆ. ಫುಲ್ಲು ನೈಟೆಲ್ಲ ಮಲ್ಕೊಳ್ಳೋದಿಲ್ಲ. ನಮ್ಮ ತಂಗಿ ಮನೆಗೆ ವರ್ಷವೂ ಬಸಪ್ಪ ಮನೆಗೆ ಬರುತ್ತಂತಂದರೆ ಅದು ಎಲ್ಲರ ಮನೆಗೂ ಹೋಗಲ್ಲ. ಅದಕ್ಕೆ ಯಾವ ಮನೆ ಇಷ್ಟ ಆಗುತ್ತೋ ಆ ಮನೆಗೆ ಬರುತ್ತೆ. ಇವ್ರ ಮನೆಗಂತೂ ಯಾವ ವರ್ಷವೂ ಮಿಸ್ ಮಾಡಲ್ವಂತೆ. ಮನೆಗೆ ಕರೆಕ್ಟಾಗಿ ಬರುತ್ತೆ. ಅದನ್ನು ನಾವೇನು ಕರ್ಕೊಂಬರೋಂಗಿಲ್ಲ. ಅದಾಗಿದ್ದದೆ ಮನೆ ಹತ್ರ ಬಂದಾಗ ಮನೆಗೆ ಬರುತ್ತೆ. ಹೆಂಗೆ ಬಂದರೆ ತುಂಬ ಒಳ್ಳೆಯದು ಮನೆಗೆ ಅಂತ ಹೇಳ್ತಾರೆ, ದೇವ್ರ ಆಶೀರ್ವಾದ ಸಿಕ್ತಂಗೆ ಅಂತ. ನಮಗಂತೂ ತುಂಬ ಖುಷಿ ಆಯಿತು. ನಾನು ಬಸಪ್ಪನ ನೋಡಿರಲಿಲ್ಲ. ಅಂದರೆ ಈ ಬಸಪ್ಪ ತುಂಬ ಫೇಮಸ್ಸು. ಪಾದ ಕೇಳೋದೇ ಆಗಲಿ, ಮಕ್ಕಳಿಲ್ಲ ಅಂದರೆ ಅಕಸ್ಮಾತು ಏನಾದರೂ ಬೇರೆ ಪ್ರಾಬ್ಲಮ್ ಇದ್ದರೆ, ಹೆಲ್ತ್ ಪ್ರಾಬ್ಲಮ್ ಇದ್ದರೆ ಪಾದ ಎಲ್ಲ ಕೇಳ್ತಾರೆ. ಬೇರೆ ಸ್ಟೇಟ್ಗೆಲ್ಲ ಹೋಗುತ್ತೆ ಇದು, ಫ್ಲೈಟಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ. ಹೊನ್ನೇಕನಹಳ್ಳಿ ಬಸಪ್ಪ ತುಂಬ ಫೇಮಸ್ ದೇವರಿದು. ಜೊತೆಗೆ ನಮ್ಮ ತಂಗಿ ಮನೇಲಿ ಊರ ಹತ್ರ ಇರೋ ಸಿದ್ದಪ್ಪಾಜಿ ದೇವ್ರ ಬಸಪ್ಪ ಈ ಕಡೆ ಇರೋದು, ಆ ಕಡೆ ಇರೋದು ಹೊನ್ನೇಕನಹಳ್ಳಿ ಬಸಪ್ಪ. ಜೊತೆಗೆ ಸಿದ್ದಪ್ಪಾಜಿದು ಕಂದಾಯ ಬರುತ್ತಲ್ಲ ಅದನ್ನು ತೊಗೊಂಡು ಬಂದಿದ್ರು. ಎಲ್ಲ ಮುಗಿಸ್ಕೊಂಡು ಮಲ್ಕೊಂಡು ಬೆಳಗ್ಗೆ ಎದ್ದೇಳಿದ್ವಿ. ಬೆಳಗ್ಗೆ ಎದ್ದೇಳಷ್ಟು ನೋಡಿ ನಮ್ಮ ತಂಗಿ ಮನೆ ಆಪೋಸಿಟ್ಟೇ ಅವಳು ಲಕ್ಷ್ಮಣ ಫಲ ಗಿಡ ಹಾಕಿದ್ದಾಳೆ. ಅಂದರೆ ಅದು ಕ್ಯಾನ್ಸರ್ಗೆ ತುಂಬ ಒಳ್ಳೆಯದಂತೆ ಹಣ್ಣದು. ನಮಗೂ ಒಂದು 2-3 ಸರಿ ತಂದುಕೊಟ್ಟಿದ್ಲು. ಹಣ್ಣು ಸ್ವಲ್ಪ ಸ್ವೀಟಾಗಿ ಹುಳಿಯಾಗಿರುತ್ತೆ, ಜ್ಯೂಸ್ ಮಾಡ್ಕೊಂಡು ಕುಡಿಯೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಎಷ್ಟೊಂದು ಹಣ್ಣು ಬಿಟ್ಟಿತ್ತು. ಬೆಳಗ್ಗೆ ಎದ್ದು ನಮ್ಮ ತಂಗಿ ಮನೇಲಿರೋ ಆಡ್ಮರಿಗಳು 4 ಇದೆ. ಬೆಳಗ್ಗೆ ಎದ್ದು ನೋಡೋಕ್ಕೆ ಊರ ಕಡೆ ಏನೋ ಒಂಥರ ತುಂಬ ಖುಷಿ ಅನಿಸುತ್ತೆ. ಅವಾಗ ತಾನೇ ಬೆಳಗ್ಗೆ ಸೂರ್ಯ ಹುಟ್ಟಿದ್ದ. ನಮ್ಮ ತಂಗಿ ಮನೆ ಇದು, 2 ಡೋರ್ ಇದೆ, ಈ ಕಡೆ ಆ ಕಡೆ ಇರೋದು. ಎಲ್ಲರೂ ಮಕ್ಕಳು ಅವಾಗ ತಾನೇ ಇನ್ನೂ ಎದ್ದು ಆಟ ಆಡ್ಕೊಂಡು ಟಿ ವಿ ನೋಡ್ಕೊಂಡು ಕೂತಿದ್ರು. ನಾನು ಹಂಗೆ ಆಚೆ ಬಂದು ಒಂದು ವೀಡಿಯೋ ಮಾಡಿಕೊಂಡೆ. ನೋಡಿ ಎಲ್ಲರೂ ಸೇರಿಕೊಂಡು ಟಿ ವಿ ಹಾಕ್ಕೊಂಡು ಕೂತಿದ್ರು ಮಾತಾಡಿಕೊಂಡು. ತಿಂಡಿಗೆಲ್ಲ ರೆಡಿ ಮಾಡಿಬಿಟ್ಟು ನಾವು ಸ್ವಲ್ಪ ಹೊತ್ತು ಆಟ ಆಡ್ತಾ ಕೂತಿದ್ರು ಇವರು. ಅಷ್ಟರಲ್ಲೆಲ್ಲ ಮಕ್ಕಳಿಗೆಲ್ಲ ತಿಂಡಿ ಹಾಕ್ಕೊಟ್ಬಿಟ್ಟು ಮಧ್ಯಾಹ್ನ ಅಡುಗೆ ರೆಡಿ ಮಾಡ್ಕೋಬೇಕಿತ್ತಲ್ವ. ಹಂಗಾಗಿ ನಾವೆಲ್ಲ ಭಟ್ರು ಬಂದಿದ್ದರು. ನಾವು ಸ್ವಲ್ಪ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ಕೊಂಡು ಕೊಟ್ವಿ ಅಷ್ಟೇ. ಮಕ್ಕಳೆಲ್ಲ ತಿಂಡಿ ಮುಗಿಸ್ಕೊಂಡು ಸೆಟ್ ಆಟ ಆಡ್ತೀವಿ ಅಂತ ಅಂದ್ಬಿಟ್ಟು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಆಟ ಆಡ್ತಾಯಿದ್ರು. ಏನೇ ಆದ್ರೂ ಮಕ್ಕಳ ಲೈಫೇ ತುಂಬ ಚೆಂದ. ಯಾಕಂದರೆ ಯಾವುದೇ ಕಲ್ಮಶ ಇಲ್ದೇ, ಯಾವುದೇ ಚಿಂತೆ ಇಲ್ದೇ ಖುಷಿಯಾಗಿರ್ತಾರೆ. ಆರಾಮಾಗಿ ಆಟ ಆಡ್ತಾಯಿದ್ರು. ಒಟ್ಟಿಗೆ ಸೇರಿಕೊಂಡು ಆಡಿದಾಗ ಅವ್ರಿಗೂ ತುಂಬ ಖುಷಿ ಆಯಿತು. ನಮಗೂ ಹಿಂಗೆಲ್ಲ ಒಟ್ಟಿಗೆ ಸೇರಿದಾಗ ನಮ್ಗೆ ಎಷ್ಟು ಖುಷಿ ಆಗುತ್ತೋ ಹಂಗಾಗಿ ಅವರು ಎಲ್ಲ ಖುಷಿಯಾಗಿ ಆಟ ಆಡ್ತಾಯಿದ್ರು. ಅವರು ಅಡುಗೆ ಮಾಡ್ತಾಯಿದ್ರು. ಭಟ್ರು ಅಡುಗೆ ಎಲ್ಲ ಮಾಡಿ ಮುಗಿಸಿದ್ರು. ಅಂದರೆ ನೆಕ್ಸ್ಟ್ ಡೇ ನಾನ್ ವೆಜ್ ಊಟ ಇರುತ್ತೆ. ಹಂಗಾಗಿ ಎಲ್ಲ ಭಟ್ರಿಗೆ ಹೇಳಿದರು, ಅವರೇ ಎಲ್ಲ ಮಾಡಿದ್ರು. ನಾವು ಮತ್ತು ಸ್ವಲ್ಪ ಮುದ್ದೆ ಕಟ್ಟಬೇಕಿತ್ತು ಲಾಸ್ಟಲ್ಲಿ. ಅವರೇ ಎಲ್ಲ ರೆಡಿ ಮಾಡ್ಕೊಂಡು ಕೊಟ್ಟರು. ಮುದ್ದೆ ಒಂದು ನಾವು ಕಟ್ಕೊಂಡ್ವಿ. ನಾನು ಮತ್ತು ನಮ್ಮಮ್ಮ, ನಮ್ಮ ತಂಗಿ ವಾರ್ಗಿತ್ತಿ, ನಮ್ಮ ತಂಗಿನೂ ಆಮೇಲೆ ಬಂದರು. ಎಲ್ಲ ಸೇರಿಕೊಂಡು ಮುದ್ದೆ ಎಲ್ಲ ಕಟ್ಬಿಟ್ಟು ಮುಗಿಸೋಣ. ಇನ್ನು ಮಧ್ಯಾಹ್ನ ಊಟದ ಟೈಮ್ ಆಯ್ತಲ್ವ, ನೆಂಟರೆಲ್ಲ ಬರೋ ಟೈಮ್ ಆಗಿತ್ತು. ಹಾಗಾಗಿ ಅಡುಗೆ ಎಲ್ಲ ಮುಗ್ದಿತ್ತು. ಲಾಸ್ಟಲ್ಲಿ ಅವ್ರು ಮುದ್ದೆ ರೆಡಿ ಮಾಡಿಕೊಟ್ಮೇಲೆ ನಾವು ಮುದ್ದೆನ ಕಟ್ಕೊಂಡ್ವಿ. ನಾವು ಊಟ ಮಾಡ್ಕೊಂಡು ಹೊರಟ್ಬಿಡೋಣ, ಟೈಮ್ ಆಗುತ್ತೆ ಇನ್ನು ಅಂತ ಮಕ್ಕಳಿಗೆ ಒಂದೇ ದಿವಸ ನಾನು ರಜಾ ಹಾಕ್ಸಿದ್ದು. ಹಾಗಾಗಿ ಎಲ್ಲರಿಗೂ ಊಟ ಬಡಿಸ್ತಾಯಿದ್ರು. ಸರಿ ಎಲ್ಲ ರೆಡಿ ಮಾಡಿಕೊಂಡು ನಾವು ಊಟ ಮಾಡ್ಕೊಂಡು ಹೊರಡೋಣ ಅಂದ್ಬಿಟ್ಟು ನಾವು ಊಟ ಎಲ್ಲ ಮುಗಿಸ್ಕೊಂಡ್ವಿ. ಊಟ ಅಂತೂ ತುಂಬ ಸೂಪರಾಗಿತ್ತು. ಮುದ್ದೆ, ಸಾಂಬಾರು, ಚಿಕನ್ ಚಾಪ್ಸು, ಕಾಳುಗೊಜ್ಜು ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಅಕ್ಕ ಅಷ್ಟರಲ್ಲಿ ಕಾಲೇಜ್ ಮುಗಿಸ್ಕೊಂಡು ಮಧ್ಯಾಹ್ನ ಕರ್ಕೊಂಡು ಬಂದಿದ್ಲು. ನಮ್ಮ ದೊಡ್ಡಕ್ಕ ಅವಳು ಬಂದು ನಮ್ಮ ದೊಡ್ಡಮ್ಮ ಎಲ್ಲ ಇದ್ದರು. ಮಾತಾಡ್ಕೊಂಡು ಸ್ವಲ್ಪ ಹೊತ್ತು ಊಟ ಎಲ್ಲ ಮುಗಿಸ್ಕೊಂಡು ಅವಳು ಹಸು ಇದೆಲ್ಲ ಹಾಲು ಕರಿಬೇಕು ಅಂತ ವಾಪಸ್ ಹೋದ್ಲು. ಆಮೇಲೆ ನಾನು ವಾಪಸ್ ಹೋಗೋಣ, ಟೈಮ್ ಆಗುತ್ತಲ್ಲ ಅಂದ್ಬಿಟ್ಟು ನಾನು ಹೊರಟೆ. ಇದು ಇಗ್ಲೂರು ಡ್ಯಾಮು, ಅಂದರೆ ದೇವೇಗೌಡ ಕಟ್ಸಿರೋ ಡ್ಯಾಮ್ ಇದು. ಇದೇ ನೀರು ನಮ್ಮ ಅಕ್ಕರೆಲ್ಲ ಮಾಮೂಲಿ ಜಮೀನಿಗೆಲ್ಲ ಯೂಸ್ ಮಾಡೋದು. ಇದೇ ನೀರು KRS ನೀರು ಬರುತ್ತೆ ಇಲ್ಲಿ. ತುಂಬ ದೊಡ್ಡ ಡ್ಯಾಮು. ಇವಾಗ ಸ್ವಲ್ಪ ಬೇಸಿಗೆ ಅಲ್ವಾ, ನೀರು ಸ್ವಲ್ಪ ಕಡಿಮೆ ಇದೆ. ಇವಾಗ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ, ಫುಲ್ಲು ತುಂಬಿರುತ್ತೆ. ನಮ್ಮ 2ನೇ ಭಾವ ನಮ್ಮ ಮಗಳನ್ನ ಮತ್ತು ನಮ್ಮ ಮಗನೆಲ್ಲ ಕೂರಿಸ್ಕೊಂಡು ಅವ್ರು ಬಂದರು. ನಾನು ಮತ್ತು ನಮ್ಮ 2ನೇ ಅಕ್ಕ
ಇನ್ನೊಂದು ಗಾಡೀಲಿ ಬಂದ್ವಿ. ಟೈಮ್ ಆಗಿಬಿಡುತ್ತೆ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲೇ ಹೊರಡೋಷ್ಟರಲ್ಲೇ ನನಗೆ 4 ಗಂಟೆ 4:15 ಆಯಿತು. ಬಸ್ಸು ಸಿಕ್ಕಿರಲಿಲ್ಲ. ಅಲ್ಲಿಂದ ಇನ್ನು ನಾನು ನೈಟ್ ಬರೋ ಅಷ್ಟರಲ್ಲಿ 9 ಗಂಟೆ ಆಗುತ್ತೆ ಟೈಮ್. ಹಂಗೆ ಈ ಕಡೆಯಿಂದ ಹೋದಾಗ 7:30, ಆ ಕಡೆಯಿಂದ ಬರೋಷ್ಟರಲ್ಲಿ ಯಾವಾಗ ಹೋದ್ರೂ ಎಷ್ಟು ಬೇಗ ಹೊರಡಬೇಕು ಅಂತ ಅನ್ಕೋತೀನಿ. ಬಟ್ ಅಮ್ಮನ ಮನೆಗೆ ಹೋಗಲಿ ಅಕ್ಕನ ಮನೆಗೆ ಹೋಗಲಿ ಬೇಗ ಬರಬೇಕು ಅಂತ ಅನ್ಸೋದೇ ಇಲ್ಲ. ಟೈಮ್ ಆಗೋದೇ ಗೊತ್ತಾಗಲ್ಲ, ಅಷ್ಟು ಬೇಗ ಟೈಮ್ ಮುಗ್ದೋಗಿರುತ್ತೆ. ಹಾಗಾಗಿ ಸರಿ ಹೊರಡೋಣ ಅಂದ್ಬಿಟ್ಟು ಹೊರಟ್ವಿ. ಬರೋ ಅಷ್ಟ್ರಲ್ಲಿ ಫುಲ್ ನೈಟ್ ಆಯಿತು. ನಮಗೆ ಹಳ್ಳಿ ಕಡೆ ವಾತಾವರಣ ನೋಡೋಕ್ಕೆ ಒಂದು ಖುಷಿ, ನನಗೆ ತುಂಬ ಚೆನ್ನಾಗಿರುತ್ತೆ. ಈ ಬೆಂಗಳೂರಲ್ಲಿ ಬಿಲ್ಡಿಂಗ್ಗಳು ನೋಡಿ ಬೇಜಾರಾಗುತ್ತೆ. ಆ ಕಡೆ ಹೊಲ ಮನೆ ಈ ಹಸ್ರನ್ನೆಲ್ಲ ನೋಡ್ತಾ ಇದ್ದರೆ ತುಂಬ ಖುಷಿಯಾಗುತ್ತೆ. ಮಕ್ಕಳು ಬೆಳಗ್ಗೆ ಸ್ಕೂಲಿಗೆ ಹೋಗ್ಬೇಕಿತ್ತಲ್ವ, ಹಂಗಾಗಿ ಇನ್ನೇನು ಎಕ್ಸಾಮ್ ಹತ್ರ ಬಂತು, ರಜಾ ಜಾಸ್ತಿ ಕೊಡಲ್ಲ. ಹಂಗಾಗಿ ಅವರು ಇರು ಅಂತ ಹೇಳಿದರು. ಮತ್ತು ರಜಾ ಹಾಕಿದ್ರೆ ಗೊಂಡೆ ರಜಾ ಹಾಕಿದ್ದೀನಿ ಆಲ್ರೆಡಿ, ಮತ್ತು ಇನ್ನು ರಜಾ ಹಾಕಿದ್ರೆ ಬೈತಾರಮ್ಮ ಅಂತಂದರು. ಸರಿ ಅಂದ್ಬಿಟ್ಟು ಒಂದಿನ ರಜಾ ಹಾಕಿದ್ದಲ್ಲ, ಒಂದಿನ ಸ್ಕೂಲ್ ಮುಗಿಸ್ಕೊಂಡು ಹೋಗಿದ್ವಿ. ಎಲ್ಲ ಎಂಜಾಯ್ ಮಾಡಿದ್ವಿ. ತುಂಬ ಖುಷಿಯಾಗಿದ್ರು ಅವರು ಎಲ್ಲ ಆಟ ಆಡಿಕೊಂಡು. ನಮಗೂ ತುಂಬ ಖುಷಿಯಾಯಿತು. ಸರಿ ಇನ್ನೇನು ಮತ್ತೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ನೋಡಿ ಇದು ಹೊಂಗ್ನೂರು ಕೆರೆ ಅಂದರೆ ಚನ್ನಪಟ್ಟಣದ ಹತ್ತತ್ರ ಆಂದವೇ ಇದ್ದೀವಿ ನಾವು. ಇದರಿಂದ ಒಂದು 3 ಕಿಲೋಮೀಟ್ರು ಚನ್ನಪಟ್ಟಣ ಸಿಗುತ್ತೆ. ನಾನು ನಮ್ಮ ಮನೆಗೆ ಹೋಗೋ ಅಷ್ಟರಲ್ಲಿ ಆಗುತ್ತೆ, ಒಂದು 9 ಗಂಟೆ 9:30 ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಂಗಾಗಿ ಸರಿ ಹೊರಡೋಣ, ತುಂಬ ಲೇಟ್ ಮಾಡ್ಕೊಳ್ಳೋದು ಬೇಡ ಅಂತ ಚನ್ನಪಟ್ಟಣ ಬಂದ್ವಿ. ಚನ್ನಪಟ್ಟಣ ಬಂದರೆ ಫುಲ್ಲು ಎಲ್ಲ ಬಸ್ಸು, ಯಾವ ಬಸ್ಸು ಖಾಲಿ ಇರಲಿಲ್ಲ. ಫುಲ್ ರಸ್ಸು. ನೋಡಿ ಎಷ್ಟು ಜನ ಬೆಂಗಳೂರಿಗೆ ಹೋಗಿದ್ದಾರೆ ಅಂತ. ಒಂದು ಬಸ್ ಬಂತು. ಸರಿ ಹತ್ಕೊಂಬಿಡೋಣ, ಸೀಟ್ ಸಿಕ್ಕಲ್ಲ ಅಂದ್ರೆ ಪರವಾಗಿಲ್ಲ ಅಂದ್ಬಿಟ್ಟು ಹತ್ತಿದ್ವಿ. ಸ್ಟ್ಯಾಂಡಿಂಗು ಸೀಟ್ ಇರಲಿಲ್ಲ, ಏನಿಲ್ಲ. ಸರಿ ಅಂತ ಬಂದ್ವಿ. ಇನ್ನು ಮತ್ತೆ ಸೀಟ್ ಕಾಯ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ ಮನೆಗೆ ಹೋಗೋ ಅಷ್ಟರಲ್ಲಿ ಅಂತ. ಸಂಜೆ ಟೈಮು ಯಾವ ಬಸ್ಸಲ್ಲೂ ಸೀಟ್ ಸಿಗೋಲ್ಲ ಚನ್ನಪಟ್ಟಣದಲ್ಲಿ. ನಾನು ಸುಮಾರು ಸರಿ ಬಂದಿದ್ದೀನಿ, ಯಾವಾಗೂ ಹಂಗೆ ಆಗುತ್ತೆ. ಮಧ್ಯಾಹ್ನ ಮಾತ್ರ ಸ್ವಲ್ಪ ಫ್ರೀ ಇರುತ್ತೆ, ನೈಟ್ ಫುಲ್ಲು ಯಾವಾಗೂ ರಶ್ ಇರುತ್ತೆ. ಸರಿ ಅಂದ್ಬಿಟ್ಟು ಅದೇ ಬಸ್ ಹತ್ಕೊಂಡು ಹೆಂಗೋ ಸ್ಟ್ಯಾಂಡಿಂಗಲ್ಲೇ ಬಂದ್ವಿ ಕೆಂಗೇರಿಗೆ ಬಂದು ಅಲ್ಲಿ ಸ್ವಲ್ಪ ಹೊತ್ತು ನಾವು ವೆಯ್ಟ್ ಮಾಡಿದ್ವಿ. ಅಲ್ಲಿ ನಮ್ಮ ಏರಿಯಾ ಬಸ್ ಇನ್ನೂ ಬಂದಿರಲಿಲ್ಲ. ಅಲ್ಲೇ ಸ್ವಲ್ಪ ಟೈಮ್ ಆಯಿತು. ಆಮೇಲೆ ಬಸ್ ಬಂತು, ನಾವು ಮನೆಗೆ ಬಂದು ರೆಸ್ಟ್ ಮಾಡಿದ್ವಿ.